ಖಾಸಗಿ ಬಸ್ಗಳಲ್ಲಿರುವಂತಹ ಈ ಸ್ಲೀಪರ್ ಬಸ್ಗಳೇನಿದೆ, ಸ್ಲೀಪರ್ ಸೀಟ್ಗಳೇನಿದೆ, ಅದು ಸೇಫ್ ಇಲ್ಲ ಅನ್ನುವಂಥದ್ದು ಈಗಾಗಲೇ ಒಂದಷ್ಟು ಗೊತ್ತಾಗಿರೋದು. ಅದರ ಜೊತೆಯಲ್ಲಿ ಈಗಾಗಲೇ ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇದೆ. ಅದೊಂದು ವಿಚಾರ. ಆದರೆ KSRTC ಸ್ಲೀಪರ್ ಬಸ್ಗಳಿದೆಯಲ್ಲ, ಇದರಲ್ಲೂ ಕೂಡ ಹಾಗಾದರೆ ಪ್ರಯಾಣಿಕರಿಗೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ. ಎಕ್ಸಿಟ್ ಡೋರ್ಗೆ ಅಂಟಿಕೊಂಡು ಸ್ಲೀಪರ್ ಸೀಟ್ಗಳಿದೆ, ಎಕ್ಸಿಟ್ ಡೋರ್ ಪಕ್ಕದಲ್ಲಿ ಯಾವುದೇ ರೀತಿಯ ಸೀಟ್ಗಳು ಇರಬಾರ್ದು ಅನ್ನುವಂಥದ್ದು ಕಾನೂನು. ಆದರೆ ಅಂಥ ಕಾನೂನನ್ನು ಯಾರು ಕೇಳ್ತಾರೆ? ರಾಜ್ಯ ಸರ್ಕಾರವೇ ಕೇಳ್ತಾ ಇಲ್ಲ. KSRTC ಬಸ್ಗಳಲ್ಲಂತೂ ಈ ರೂಲ್ಸ್ ಅನ್ವಯ ಆಗೋದೇ ಇಲ್ಲ. ಎಕ್ಸಿಟ್ ಡೋರ್ಗೆ ಹೊಂದಿಕೊಂಡಂತೆ ಸ್ಲೀಪರ್ ಸೀಟ್ಗಳಿದೆ. ತಾವೇ ಮಾಡಿದಂಥ ನಿಯಮ, ಖುದ್ದು ತಾವೇ ಮೀರಿದೆ ಈ ಸಾರಿಗೆ ಇಲಾಖೆ. ಇದಕ್ಕೇನು ಉತ್ತರ ಕೊಡ್ತಾರೆ? KSRTC ಸ್ಲೀಪರ್ ಬಸ್ಗಳಲ್ಲಿ ಎಕ್ಸಿಟ್ ಡೋರ್ಗೆ ಅಂಟಿಕೊಂಡೇ ಸೀಟ್ ಇದೆ. ಎಕ್ಸಿಟ್ ಡೋರನ್ನು ಓಪನ್ ಮಾಡೋದಕ್ಕೆ ಈ ಹ್ಯಾಮರ್ ಸಿಕ್ಕದೆ ಪರದಾಡಿದ್ದಾರೆ. ಅದನ್ನು ಓಪನ್ ಮಾಡೋದಕ್ಕಾಗಲ್ಲ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ರೀತಿ ಹ್ಯಾಮರ್ ಹುಡ್ಕೊಂಡು ಓಪನ್ ಮಾಡೋದಕ್ಕಾಗದೆ ಕಷ್ಟಪಟ್ಕೊಂಡಿದ್ರೆ ಏನಾಗುತ್ತೆ? ಇನ್ನು ಈ ಸಂದರ್ಭದಲ್ಲಿ, ಆರಾಮಾಗಿರುವಂಥ ಸಂದರ್ಭದಲ್ಲಿ, ಈ ರೀತಿ ಇನ್ನು ಪ್ಯಾನಿಕ್ ಆದಂಥ ಸಂದರ್ಭದಲ್ಲಿ ಎಕ್ಸಿಟ್ ಡೋರ್ಗಳನ್ನು ಓಪನ್ ಮಾಡೋದಕ್ಕಾಗುತ್ತಾ? ಅದ್ರ ಪಕ್ಕದಲ್ಲಿ ಸೀಟ್ಗಳು ಹಾಕಿದ್ದಾರೆ, ಸ್ಲೀಪರ್ ಸೀಟ್ಗಳು. ಖಾಸಗಿ ಬಸ್ಗಳಿಗೆ ದುಡ್ಡು ಮಾಡುವಂಥ ಹಪಾಹಪಿ ಅಂತ ಹೇಳಿದ್ರೆ, ಹಾಗಾದರೆ ಈ ಸರ್ಕಾರಿ ಬಸ್ಗಳಿಗೆ ಏನಾಗಿದೆ? ಹಾಗಾದರೆ ಅವುಗಳು ಕೂಡ ದುಡ್ಡು ಮಾಡುವಂಥ ದಂಧೆ ಹಿಂದೆ ಬಿದ್ದಿದೆಯಾ ಅನ್ನೋ ಪ್ರಶ್ನೆ. ಎಲ್ಲ ಬಸ್ಗಳು ಕೂಡ ಒಂದೇ ರೀತಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆಯಾ? ಈ ಎಕ್ಸಿಟ್ ಡೋರ್ಗಳನ್ನು ಬರೀ ಹೆಸರಿಗಷ್ಟೇ ಎಕ್ಸಿಟ್ ಡೋರ್ ಅಂತ ಮೆನ್ಷನ್ ಮಾಡಿ ಒಂದು ಸ್ಟಿಕ್ಕರ್ ಅಂಟಿಸಿ ಆ ಡೋರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಟು ಬಿಡೋದಾ ಹಾಗಾದರೆ ಅನ್ನೋ ಪ್ರಶ್ನೆ. ಓಪನ್ ಆಯ್ತು. ಓಪನ್ ಮಾಡಿ. ಅಲ್ಲಿ ವಿಜುವಲ್ಸ್ ಅಲ್ಲಿ ಭಾಳ ಕ್ಲಿಯರ್ ಆಗಿ ಗಮನಿಸಿದ್ವಿ. ಆ ಸಿಬ್ಬಂದಿ ಏನು ಮಾಡ್ದ ಅಂತಂದರೆ, ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಬಂದ, ಆ ನಂತರ ಓಪನ್ ಆಯಿತು ಅನ್ನುವ ರೀತಿಯಲ್ಲಿ ಹೇಳ್ದ. ಆದರೆ ನಮ್ಮ ಪ್ರತಿನಿಧಿ ಓಪನ್ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ನಿಮಿಷ ಓಪನ್ ಮಾಡೋದಕ್ಕೆ ಆಗಿಲ್ಲ. ಆ ನಂತರದಲ್ಲಿ ಓಪನ್ ಆಗಿರೋದು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಕ್ಸಿಟ್ ಡೋರ್ ಓಪನ್ ಆಗುತ್ತಾ? ಹಾಗಾದರೆ ಈ ಸಂದರ್ಭದಲ್ಲಿ ಓಪನ್ ಆಗಿಲ್ಲ ಅಂತಂದರೆ, ಪ್ಯಾನಿಕ್ ಆದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಅನಾಹುತ ನಡೆದಂಥ ಸಂದರ್ಭದಲ್ಲಿ ಈ ಡೋರ್ಗಳು ಓಪನ್ ಆಗುತ್ತಾ? ಎಷ್ಟು ಸೇಫ್ ಹಾಗಾದರೆ? ಈ ರೀತಿ ಎಕ್ಸಿಟ್ ಡೋರ್ ಪಕ್ಕದಲ್ಲಿ ಸೀಟ್ ಹಾಕಿರೋದು ಯಾಕೆ? ಇದು ಸಾರಿಗೆ ಇಲಾಖೆಯ ಗಮನಕ್ಕೆ ಬಂದಿಲ್ವಾ? ಖಾಸಗಿ ಬಸ್ಗಳ ವಿರುದ್ಧವಾಗಿ ಈಗಾಗಲೇ ಸಮರವನ್ನು ಸಾರಿರುವಂಥ ಇಲಾಖೆ ತಮ್ಮದೇ ಬಸ್ಗಳ ಬಗ್ಗೆ ಗಮನ ಹರಿಸಲಿಲ್ವಾ ಹಾಗಾದರೆ ಅನ್ನೋ ಹೆಸರಿಗಷ್ಟೇ ಎಕ್ಸಿಟ್ ಡೋರ್ಗಳು ಇವೆಲ್ಲವೂ ಕೂಡ. ಆದರೆ ಅದ್ಯಾವುದು ಕೂಡ ಸಮಯಕ್ಕೆ, ಸಂದರ್ಭಕ್ಕೆ ಸರಿಯಾಗಿ ವರ್ಕ್ ಆಗಲ್ಲ ಅನ್ನೋದು ಈ ದೃಶ್ಯಗಳನ್ನು ನೋಡಿದ್ರೆ ಪ್ರೂವ್ ಆಗ್ತಾ ಇದೆ. ಖಾಸಗಿ ಬಸ್ಗಳಲ್ಲಿರುವಂತಹ ಈ ಸ್ಲೀಪರ್ ಬಸ್ಗಳೇನಿದೆ, ಸ್ಲೀಪರ್ ಸೀಟ್ಗಳೇನಿದೆ, ಅದು ಸೇಫ್ ಇಲ್ಲ ಅನ್ನುವಂಥದ್ದು ಈಗಾಗಲೇ ಒಂದಷ್ಟು ಗೊತ್ತಾಗಿರೋದು. ಅದರ ಜೊತೆಯಲ್ಲಿ ಈಗಾಗಲೇ ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇದೆ. ಅದೊಂದು ವಿಚಾರ. ಆದರೆ KSRTC ಸ್ಲೀಪರ್ ಬಸ್ಗಳಿದೆಯಲ್ಲ, ಇದರಲ್ಲೂ ಕೂಡ ಹಾಗಾದರೆ ಪ್ರಯಾಣಿಕರಿಗೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ. ಎಕ್ಸಿಟ್ ಡೋರ್ಗೆ ಅಂಟಿಕೊಂಡು ಸ್ಲೀಪರ್ ಸೀಟ್ಗಳಿದೆ, ಎಕ್ಸಿಟ್ ಡೋರ್ ಪಕ್ಕದಲ್ಲಿ ಯಾವುದೇ ರೀತಿಯ ಸೀಟ್ಗಳು ಇರಬಾರ್ದು ಅನ್ನುವಂಥದ್ದು ಕಾನೂನು. ಆದರೆ ಅಂಥ ಕಾನೂನನ್ನು ಯಾರು ಕೇಳ್ತಾರೆ? ರಾಜ್ಯ ಸರ್ಕಾರವೇ ಕೇಳ್ತಾ ಇಲ್ಲ. KSRTC ಬಸ್ಗಳಲ್ಲಂತೂ ಈ ರೂಲ್ಸ್ ಅನ್ವಯ ಆಗೋದೇ ಇಲ್ಲ. ಎಕ್ಸಿಟ್ ಡೋರ್ಗೆ ಹೊಂದಿಕೊಂಡಂತೆ ಸ್ಲೀಪರ್ ಸೀಟ್ಗಳಿದೆ. ತಾವೇ ಮಾಡಿದಂಥ ನಿಯಮ, ಖುದ್ದು ತಾವೇ ಮೀರಿದೆ ಈ ಸಾರಿಗೆ ಇಲಾಖೆ. ಇದಕ್ಕೇನು ಉತ್ತರ ಕೊಡ್ತಾರೆ? KSRTC ಸ್ಲೀಪರ್ ಬಸ್ಗಳಲ್ಲಿ ಎಕ್ಸಿಟ್ ಡೋರ್ಗೆ ಅಂಟಿಕೊಂಡೇ ಸೀಟ್ ಇದೆ. ಎಕ್ಸಿಟ್ ಡೋರನ್ನು ಓಪನ್ ಮಾಡೋದಕ್ಕೆ ಈ ಹ್ಯಾಮರ್ ಸಿಕ್ಕದೆ ಪರದಾಡಿದ್ದಾರೆ. ಅದನ್ನು ಓಪನ್ ಮಾಡೋದಕ್ಕಾಗಲ್ಲ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ರೀತಿ ಹ್ಯಾಮರ್ ಹುಡ್ಕೊಂಡು ಓಪನ್ ಮಾಡೋದಕ್ಕಾಗದೆ ಕಷ್ಟಪಟ್ಕೊಂಡಿದ್ರೆ ಏನಾಗುತ್ತೆ? ಇನ್ನು ಈ ಸಂದರ್ಭದಲ್ಲಿ, ಆರಾಮಾಗಿರುವಂಥ ಸಂದರ್ಭದಲ್ಲಿ, ಈ ರೀತಿ ಇನ್ನು ಪ್ಯಾನಿಕ್ ಆದಂಥ ಸಂದರ್ಭದಲ್ಲಿ ಎಕ್ಸಿಟ್ ಡೋರ್ಗಳನ್ನು ಓಪನ್ ಮಾಡೋದಕ್ಕಾಗುತ್ತಾ? ಅದ್ರ ಪಕ್ಕದಲ್ಲಿ
ಸೀಟ್ಗಳು ಹಾಕಿದ್ದಾರೆ, ಸ್ಲೀಪರ್ ಸೀಟ್ಗಳು. ಖಾಸಗಿ ಬಸ್ಗಳಿಗೆ ದುಡ್ಡು ಮಾಡುವಂತ ಹಪಾಹಪಿ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಸರ್ಕಾರಿ ಬಸ್ಗಳಿಗೆ ಏನಾಗಿದೆ? ಹಾಗಾದ್ರೆ ಅವುಗಳು ಕೂಡ ದುಡ್ಡು ಮಾಡುವಂತ ದಂಧೆ ಹಿಂದೆ ಬಿದ್ದಿದ್ಯಾ ಅನ್ನೋ ಪ್ರಶ್ನೆ. ಎಲ್ಲಾ ಬಸ್ಗಳು ಕೂಡ ಒಂದೇ ರೀತಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆಯಾ? ಈ ಎಕ್ಸಿಟ್ ಡೋರ್ಗಳನ್ನ ಬರೀ ಹೆಸರಿಗಷ್ಟೇ ಎಕ್ಸಿಟ್ ಡೋರ್ ಅಂತ ಮೆನ್ಷನ್ ಮಾಡಿ ಒಂದು ಸ್ಟಿಕ್ಕರ್ ಅಂಟಿಸಿ ಆ ಡೋರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಟು ಬಿಡೋದಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಓಪನ್ ಆಯ್ತು, ಓಪನ್ ಮಾಡಿ. ಓಪನ್ ಆಯ್ತು, ಓಪನ್ ಮಾಡಿ. ಅಲ್ಲಿ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸಿದ್ವಿ. ಆ ಸಿಬ್ಬಂದಿ ಏನ್ ಮಾಡ್ದ ಅಂತಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಬಂದ, ಆ ನಂತರ ಓಪನ್ ಆಯ್ತು ಅನ್ನುವ ರೀತಿಯಲ್ಲಿ ಹೇಳ್ದ. ಆದ್ರೆ ನಮ್ಮ ಪ್ರತಿನಿಧಿ ಓಪನ್ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ನಿಮಿಷ ಓಪನ್ ಮಾಡೋದಕ್ಕೆ ಆಗಿಲ್ಲ. ಆ ನಂತರದಲ್ಲಿ ಓಪನ್ ಆಗಿರೋದು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಕ್ಸಿಟ್ ಡೋರ್ ಓಪನ್ ಆಗುತ್ತಾ? ಹಾಗಾದ್ರೆ ಈ ಸಂದರ್ಭದಲ್ಲಿ ಓಪನ್ ಆಗಿಲ್ಲ ಅಂತಂದ್ರೆ ಪ್ಯಾನಿಕ್ ಆದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಅನಾಹುತ ನಡೆದಂಥ ಸಂದರ್ಭದಲ್ಲಿ ಈ ಡೋರ್ಗಳು ಓಪನ್ ಆಗುತ್ತಾ? ಎಷ್ಟು ಸೇಫ್? ಹಾಗಾದ್ರೆ ಈ ರೀತಿ ಎಕ್ಸಿಟ್ ಡೋರ್ ಪಕ್ಕದಲ್ಲಿ ಸೀಟ್ ಹಾಕಿರೋದು ಯಾಕೆ? ಇದು ಸಾರಿಗೆ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಖಾಸಗಿ ಬಸ್ಗಳ ವಿರುದ್ಧವಾಗಿ ಈಗಾಗಲೇ ಸಮರವನ್ನ ಸಾರಿರುವಂಥ ಇಲಾಖೆ ತಮ್ಮದೇ ಬಸ್ಗಳ ಬಗ್ಗೆ ಗಮನ ಹರಿಸಲಿಲ್ವಾ ಹಾಗಾದ್ರೆ ಅನ್ನೋ ಹೆಸರಿಗಷ್ಟೇ ಎಕ್ಸಿಟ್ ಡೋರ್ಗಳು ಇವೆಲ್ಲವೂ ಕೂಡ. ಆದರೆ ಅದ್ಯಾವುದು ಕೂಡ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ವರ್ಕ್ ಆಗಲ್ಲ ಅನ್ನೋದು ಈ ದೃಶ್ಯಗಳನ್ನ ನೋಡಿದ್ರೆ ಪ್ರೂವ್ ಆಗ್ತಾ ಇದೆ. ಖಾಸಗಿ ಬಸ್ಗಳಲ್ಲಿರುವಂತಹ ಈ ಸ್ಲೀಪರ್ ಬಸ್ಗಳೇನಿದೆ, ಸ್ಲೀಪರ್ ಸೀಟ್ಗಳೇನಿದೆ, ಅದು ಸೇಫ್ ಇಲ್ಲ ಅನ್ನುವಂಥದ್ದು ಈಗಾಗಲೇ ಒಂದಷ್ಟು ಗೊತ್ತಾಗಿರೋದು. ಅದರ ಜೊತೆಯಲ್ಲಿ ಈಗಾಗಲೇ ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇದೆ. ಅದೊಂದು ವಿಚಾರ. ಆದರೆ KSRTC ಸ್ಲೀಪರ್ ಬಸ್ಗಳಿದೆಯಲ್ಲ, ಇದರಲ್ಲೂ ಕೂಡ ಹಾಗಾದರೆ ಪ್ರಯಾಣಿಕರಿಗೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ. ಎಕ್ಸಿಟ್ ಡೋರ್ಗೆ ಅಂಟಿಕೊಂಡು ಸ್ಲೀಪರ್ ಸೀಟ್ಗಳಿದೆ, ಎಕ್ಸಿಟ್ ಡೋರ್ ಪಕ್ಕದಲ್ಲಿ ಯಾವುದೇ ರೀತಿಯ ಸೀಟ್ಗಳು ಇರಬಾರ್ದು ಅನ್ನುವಂಥದ್ದು ಕಾನೂನು. ಆದರೆ ಅಂತ ಕಾನೂನನ್ನು ಯಾರು ಕೇಳ್ತಾರೆ? ರಾಜ್ಯ ಸರ್ಕಾರವೇ ಕೇಳ್ತಾ ಇಲ್ಲ. KSRTC ಬಸ್ಗಳಲ್ಲಂತೂ ಈ ರೂಲ್ಸ್ ಅನ್ವಯ ಆಗೋದೇ ಇಲ್ಲ. ಎಕ್ಸಿಟ್ ಡೋರ್ಗೆ ಹೊಂದಿಕೊಂಡಂತೆ ಸ್ಲೀಪರ್ ಸೀಟ್ಗಳಿದೆ. ತಾವೇ ಮಾಡಿದಂಥ ನಿಯಮ ಖುದ್ದು ತಾವೇ ಮೀರಿದೆ ಈ ಸಾರಿಗೆ ಇಲಾಖೆ. ಇದಕ್ಕೇನು ಉತ್ತರ ಕೊಡ್ತಾರೆ? KSRTC ಸ್ಲೀಪರ್ ಬಸ್ಗಳಲ್ಲಿ ಎಕ್ಸಿಟ್ ಡೋರ್ಗೆ ಅಂಟಿಕೊಂಡೇ ಸೀಟ್ ಇದೆ. ಎಕ್ಸಿಟ್ ಡೋರನ್ನು ಓಪನ್ ಮಾಡೋದಕ್ಕೆ ಈ ಹ್ಯಾಮರ್ ಸಿಕ್ಕದೆ ಪರದಾಡಿದ್ದಾರೆ. ಅದನ್ನು ಓಪನ್ ಮಾಡೋದಕ್ಕಾಗಲ್ಲ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ರೀತಿ ಹ್ಯಾಮರ್ ಹುಡ್ಕೊಂಡು ಓಪನ್ ಮಾಡೋದಕ್ಕಾಗದೆ ಕಷ್ಟಪಟ್ಕೊಂಡಿದ್ರೆ ಏನಾಗುತ್ತೆ? ಇನ್ನು ಈ ಸಂದರ್ಭದಲ್ಲಿ ಆರಾಮಾಗಿರುವಂಥ ಸಂದರ್ಭದಲ್ಲಿ ಈ ರೀತಿ ಇನ್ನು ಪ್ಯಾನಿಕ್ ಆದಂಥ ಸಂದರ್ಭದಲ್ಲಿ ಎಕ್ಸಿಟ್ ಡೋರ್ಗಳನ್ನು ಓಪನ್ ಮಾಡೋದಕ್ಕಾಗುತ್ತಾ? ಅದ್ರ ಪಕ್ಕದಲ್ಲಿ ಸೀಟ್ಗಳು ಹಾಕಿದ್ದಾರೆ, ಸ್ಲೀಪರ್ ಸೀಟ್ಗಳು. ಖಾಸಗಿ ಬಸ್ಗಳಿಗೆ ದುಡ್ಡು ಮಾಡುವಂಥ ಹಪಾಹಪಿ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಸರ್ಕಾರಿ ಬಸ್ಗಳಿಗೆ ಏನಾಗಿದೆ? ಹಾಗಾದ್ರೆ ಅವುಗಳು ಕೂಡ ದುಡ್ಡು ಮಾಡುವಂಥ ದಂಧೆ ಹಿಂದೆ ಬಿದ್ದಿದ್ಯಾ ಅನ್ನೋ ಪ್ರಶ್ನೆ. ಎಲ್ಲಾ ಬಸ್ಗಳು ಕೂಡ ಒಂದೇ ರೀತಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆಯಾ? ಈ ಎಕ್ಸಿಟ್ ಡೋರ್ಗಳನ್ನ ಬರೀ ಹೆಸರಿಗಷ್ಟೇ ಎಕ್ಸಿಟ್ ಡೋರ್ ಅಂತ ಮೆನ್ಷನ್ ಮಾಡಿ ಒಂದು ಸ್ಟಿಕ್ಕರ್ ಅಂಟಿಸಿ ಆ ಡೋರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಟು ಬಿಡೋದಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಓಪನ್ ಆಯ್ತು, ಓಪನ್ ಮಾಡಿ. ಓಪನ್ ಆಯ್ತು, ಓಪನ್ ಮಾಡಿ.
ವಿಜುವಲ್ಸ್ ಅಲ್ಲಿ ಭಾಳ ಕ್ಲಿಯರ್ ಆಗಿ ಗಮನಿಸಿದ್ವಿ. ಆ ಸಿಬ್ಬಂದಿ ಏನು ಮಾಡ್ದ ಅಂತಂದರೆ ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಬಂದ, ಆ ನಂತರ ಓಪನ್ ಆಯಿತು ಅನ್ನುವ ರೀತಿಯಲ್ಲಿ ಹೇಳ್ದ. ಆದರೆ ನಮ್ಮ ಪ್ರತಿನಿಧಿ ಓಪನ್ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ನಿಮಿಷ ಓಪನ್ ಮಾಡೋದಕ್ಕೆ ಆಗಿಲ್ಲ, ಆ ನಂತರದಲ್ಲಿ ಓಪನ್ ಆಗಿರೋದು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಕ್ಸಿಟ್ ಡೋರ್ ಓಪನ್ ಆಗುತ್ತಾ? ಹಾಗಾದರೆ ಈ ಸಂದರ್ಭದಲ್ಲೇ ಓಪನ್ ಆಗಿಲ್ಲ ಅಂತಂದರೆ ಪ್ಯಾನಿಕ್ ಆದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಅನಾಹುತ ನಡೆದಂಥ ಸಂದರ್ಭದಲ್ಲಿ ಈ ಡೋರ್ಗಳು ಓಪನ್ ಆಗುತ್ತಾ? ಎಷ್ಟು ಸೇಫ್? ಹಾಗಾದರೆ ಈ ರೀತಿ ಎಕ್ಸಿಟ್ ಡೋರ್ ಪಕ್ಕದಲ್ಲಿ ಸೀಟ್ ಹಾಕಿರೋದು ಯಾಕೆ? ಇದು ಸಾರಿಗೆ ಇಲಾಖೆಯ ಗಮನಕ್ಕೆ ಬಂದಿಲ್ವಾ? ಖಾಸಗಿ ಬಸ್ಗಳ ವಿರುದ್ಧವಾಗಿ ಈಗಾಗಲೇ ಸಮರವನ್ನು ಸಾರಿರುವಂಥ ಇಲಾಖೆ ತಮ್ಮದೇ ಬಸ್ಗಳ ಬಗ್ಗೆ ಗಮನ ಹರಿಸಲಿಲ್ವಾ ಹಾಗಾದರೆ ಅನ್ನೋ ಹೆಸರಿಗಷ್ಟೇ ಎಕ್ಸಿಟ್ ಡೋರ್ಗಳು ಇವೆಲ್ಲವೂ ಕೂಡ, ಆದರೆ ಅದ್ಯಾವುದು ಕೂಡ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ವರ್ಕ್ ಆಗಲ್ಲ ಅನ್ನೋದು ಈ ದೃಶ್ಯಗಳನ್ನು ನೋಡಿದ್ರೆ ಪ್ರೂವ್ ಆಗ್ತಾ ಇದೆ.